ತಮಿಳುನಾಡಿಗೆ ಮತ್ತೆ ನೀರನ್ನ ಹರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇದೀಗ CWRC ಆಘಾತಕಾರಿ ಶಿಫಾರಸನ್ನ ಮಾಡಿರುವಂತದ್ದು. ಆ ಒಂದು ಆದೇಶದ ವಿರುದ್ಧ ಇದೀಗ ಮಂಡ್ಯದಲ್ಲಿ ರೈತರು ಬೀದಿಗಿಳಿದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ದೃಶ್ಯಗಳಲ್ಲೂ ಕೂಡ ತೋರಿಸ್ತಾ ಹೋಗ್ತೇನೆ. ಮಂಡ್ಯದ ಸಂಜಯ್ ವೃತ್ತದಲ್ಲಿ ಹಳೆ ಮೈಸೂರು ಬೆಂಗಳೂರು ಹೆದ್ದಾರಿಯನ್ನ ತಡೆದು ಇದೀಗ ಪ್ರತಿಭಟನೆಯನ್ನ ರೈತರು, ಕನ್ನಡ ಪರ ಸಂಘಟನೆಗಳು ಮತ್ತೆ ಒಂದಷ್ಟು ಸಾರ್ವಜನಿಕರು ಎಲ್ಲರೂ ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಅವರೆಲ್ಲರ ಒಂದು ಆಗ್ರಹ ಆಗಿರುವಂತದ್ದು ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರನ್ನ ಹರಿಸಬಾರ್ದು ಅಂತ. ಒಂದಷ್ಟು ರೈತರು ಹೋರಾಟಗಾರರನ್ನ ಮಾತನಾಡಿಸ್ತೀನಿ. ಸರ್, ಇದೀಗ CWRC ಒಂದು ಶಿಫಾರಸ್ ಮಾಡಿದೆ ತಮಿಳುನಾಡಿಗೆ ನೀರನ್ನ ಹರಿಸಿ ಅಂತ. ಈ ಒಂದು ಆದೇಶದ ಬಗ್ಗೆ ಏನ್ ಹೇಳ್ತೀರಾ ಸರ್? ಈ ಆದೇಶವ ಅವರು ನಿಜವಾಗ್ಲೂ ಇದಕ್ಕೆ ಬಂದಿರೋದು ಭೀಕರ ಬರಗಾಲ. ಅವ್ರು ಬಂದು ಪರಿಶೀಲನೆ ಮಾಡಬೇಕು. ಪರಿಶೀಲನೆ ಮಾಡಿ ಆ ನಂತರ ಆದೇಶ ಮಾಡಬೇಕು. ಏನು ಈಗ ಕಾವೇರಿ ಕೊಳಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ನೀರು ಬತ್ತು, ಅದು 109 ಅಡಿ. 109 ಅಡಿಲಿ ಪ್ರತಿದಿನ 12,000 ಕ್ಯೂಸೆಸ್ ನೀರನ್ನ ಬಿಟ್ರೆ 16 ದಿನಕ್ಕೆ ಒಂದೊಂದು ದಿನಕ್ಕೆ 11 TMC ನೀರು ಹೋಯ್ತದೆ. 16 ದಿನಕ್ಕೆ 16 TMC ನೀರು ಹೋದ್ರೆ ಕಾವೇರಿ ಕೊಳ ಬರದಾಯ್ತದೆ. ಇದ್ರ ಬಗ್ಗೆ ಸರ್ಕಾರ ಎಚ್ಚೆತ್ತು ಯಾವುದೇ ಕಾರಣಕ್ಕೂ ನೀರು ಬಿಡಬಾರ್ದು. ಇವರು ನಮ್ಗೆ ನಿಜವಾಗ್ಲೂ ಮರಣ ಶಾಸನ ಬರ್ದಂಗೆ ಇವರು ನಿಜವಾಗ್ಲೂ ಆ ರೀತಿ ಮಾಡೋ ಬದಲು ಕೋರ್ಟ್ ಇಂದ ನಮ್ಮೆಲ್ಲರಿಗೂ ದಯಾ ಮರಣ ಪಾಲಿಸಬೇಕು ಅಂತ ಈ ಮೂಲಕ ಹೋರಾಟ ಮಾಡ್ತಾವಿ ನಾವು. ಸರ್, ನೀವೇನ್ ಹೇಳ್ತೀರಾ ಸರ್ ಈ ಒಂದು ಆದೇಶದ ಬಗ್ಗೆ? DK ಶಿವಕುಮಾರ್ ರೈತರ ಪರ, ರೈತರ ಮಗ ಅಂತ ಹೇಳ್ತಿರಲ್ವಾ? ಇದೇ ಸಂದರ್ಭ ಬಂದಾಗ ನಮ್ ಗುರುಗಳು ಬಂಗಾರಪ್ಪ ಅಂತೀರಾ, ಅದೇ ತರ ನೀವು ಸುಗ್ರೀವಾಜ್ಞೆ ತಂದಿ ಯಾವುದೇ ಕಾರಣಕ್ಕೂ ನೀರು ಬಿಡಲ್ಲ, ನಮ್ಮ ಕರ್ನಾಟಕದ ರೈತರಿಗೆ ನೀರಿಲ್ಲ, ಬೆಳೆ ಬೆಳಿಗ್ಗೆ ನೀರಿಲ್ಲ ಅಂತ ಒಂದು ನಿರ್ಧಾರ ತಗೊಂಡಿದ್ರು. ಹಾಗಾಗಿ ನೀವು ಟ್ರಬಲ್ ಶೂಟರ್ DK ಅಂತ ಸುಮಾರು ಹೆಸರು ತಗೊಂಡಿದ್ದೀರಿ. ಹಾಗಾಗಿ ಇನ್ನೂ ಒಂದು ಚಾನ್ಸ್ ಐತೆ ನೋಡಿ, ರೆಬಲ್ ಸ್ಟಾರ್ ಅಂತ ಅಂದ್ಬಿಟ್ಟು ತಗೋಬಹುದು. ಹಾಗಾಗಿ ಮಂಡ್ಯದ ರೈತರಿಗೆ ಮಾತ್ರ ನೀರು ಬಿಡ್ತೀವಿ, ತಮಿಳುನಾಡಿಗೆ ಯಾವುದೇ ಕಾರಣಕ್ಕೂ ನೀರು ಬಿಡಲ್ಲ ಅಂತ ಅಂದ್ಬಿಟ್ಟು ನೀವು ಕೇಳಬೇಕು ಅಂದ್ಬಿಟ್ಟು ನಾನು ಆಗ್ರಹ ಮಾಡ್ತೀನಿ. ಸರ್, ನೀವೇನ್ ಹೇಳ್ತೀರಾ ಸರ್? ಏನಾದ್ರು ಆ ಒಂದು ಶಿಫಾರಸಿನ ಪ್ರಕಾರ ಏನಾದ್ರು ನೀರನ್ನು ಹರಿಸಿದ್ರೆ ರಾಜ್ಯ ಸರ್ಕಾರಕ್ಕೆ ಏನ್ ಎಚ್ಚರಿಕೆ ಕೊಡ್ತಾರೆ? ನೋಡಿ, ಆ ರೀತಿ ಏನಾರ ಮಾಡಿದ್ರೆ ಸರ್ಕಾರ ಇದ್ರು ಸತ್ತಂಗೆ ಅಂತ ನಾವು ತಿಳ್ಕೊಬೇಕು. ಯಾಕೆಂತಂದ್ರೆ ಇವತ್ತು 90 ಭಾಗ ಮಂಡ್ಯ ಭಾಗದಲ್ಲಿ ಯಾರು ಕೂಡ ಹೊಸ ಬೆಳೆಗಳನ್ನ ಹಾಕಿಲ್ಲ. ಬೆಳೆದು ನಿಂತಿರ್ತಕ್ಕಂಥ ಬೆಳೆಗಳಿಗೆ ನೀರಿಲ್ಲ, ಕೆರೆ ಕಟ್ಟೆಗಳು ತುಂಬಿಲ್ಲ, ಜಾನುವಾರುಗಳಿಗೆ ನೀರಿಲ್ಲ. ಈ ರೀತಿ ಕ್ಲಿಷ್ಟ ಪರಿಸ್ಥಿತಿಯನ್ನ ಕಾವೇರಿ ಕೊಳ್ಳದ ರೈತರುಗಳು ಇವತ್ತು ಅನುಭವಿಸ್ತಾ ಇದ್ದಾರೆ. ಸರ್ಕಾರ ವಾಸ್ತವಾಂಶಕತೆಯನ್ನ ಅಂದ್ರೆ ಏನು ಫ್ಯಾಕ್ಟ್ ಇದೆ ಇಲ್ಲಿ, ಆನ್ ಗ್ರೌಂಡ್ ರಿಪೋರ್ಟ್ ಏನಿದೆ ಅದನ್ನ ಮನವರಿಕೆ ಮಾಡಿಕೊಡೋಕ್ಕೆ ಸಂಪೂರ್ಣ ವಿಫಲ ಆಗಿದೆ. ಇವತ್ತು ತಮಿಳುನಾಡು ಸರ್ಕಾರ ಅವರ ರೈತರ ಬಗ್ಗೆ ತೋರಿಸ್ತಿರ್ತಕ್ಕಂಥ ಕಾಳಜಿ ಬದ್ಧತೆನ ಇವತ್ತು ನಮ್ಮ ರಾಜ್ಯ ಸರ್ಕಾರ ಎಲ್ಲೋ ನಿರ್ಲಕ್ಷ್ಯ ಮಾಡಿದೆ, ನಮ್ಮ ರೈತರನ್ನ ಕಡೆಗಣನೆ ಮಾಡಿದೆ. ಎಲ್ಲೋ ಹೈಕಮಾಂಡ್ ಆದೇಶದಂತೆ ಅವರು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರನ್ನ ಮೆಚ್ಚಿಸ್ಲಿಕ್ಕೆ ಇವತ್ತು ನೀರು ಬಿಡುವಂತ ನಾಟಕವನ್ನ ಇವತ್ತು ಇವರು ಮಾಡ್ತಾ ಇದ್ದಾರೆ. ಮುಂದೆ ಇದೇ ರೀತಿ ಕರ್ನಾಟಕ ರೈತರಿಗೆ ಅನ್ಯಾಯ ಮಾಡಿ ತಮಿಳುನಾಡಿಗೆ ಏನಾರ ನೀವು ನೀರು ಬಿಟ್ಟಿದ್ದೆ ಆದ್ರೆ ಕರ್ನಾಟಕ ಬಂದಕ್ಕೆ ಕರೆ ಕೊಡ್ತೀವಿ. ಇವತ್ತು ಚಲನಚಿತ್ರ ಕಲಾವಿದರಾಗಿರ್ಬೋದು, ಕಾವೇರಿ ನೀರು ಕುಡಿಯುವಂತಹ ಬೆಂಗಳೂರಿಗರಾಗಿರ್ಬೋದು, ಎಲ್ಲರೂ ಕೂಡ ಬೀದಿಗಿಳಿದು ಹೋರಾಟ ಮಾಡುವಂತ ಕೆಲಸ ಮಾಡಬೇಕು. ಇಲ್ದೇನೆ ಇದ್ರೆ ತೊರೆಕಾಡಿನಲ್ಲಿ BWSSB ಏನು ಪೈಪ್ಲೈನ್ ಏನಿದೆ ಅದನ್ನ ಒಡೆಯುವಂತ ಕೆಲಸ ನಾವು ಮಂಡ್ಯ ರೈತರು ಮಾಡ್ತೀವಿ ಅನ್ನೋ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ. ಸರ್, ಈಗಿನ ವಾಸ್ತವ ಸ್ಥಿತಿಯಲ್ಲಿ ಏನು ಕಾವೇರಿ ನದಿ ಮೂಲಕ ತಮಿಳುನಾಡು ನೀರು ಹರಿಸೋಕ್ ಸಾಧ್ಯ ಇದೆಯಾ ರಾಜ್ಯ ಸರ್ಕಾರ? ಖಂಡಿತ ಇಲ್ಲ. ಅಲ್ಲಿರೋ ಸಮಿತಿಯ ಪದಾಧಿಕಾರಿಗಳು ಆದೇಶ ಮಾಡಿರೋರು ಮನುಷ್ಯರೇ ಅಲ್ಲ, ಮಾನವೀಯ ಮೌಲ್ಯಗಳೇ ಇಲ್ಲ. ಈಗಿರೋ 30 TMC ನೀರು ನಮ್ಗೆ ಎಷ್ಟು ಬೇಕು? ಅಂಕಿಅಂಶಗಳು ಗೊತ್ತಿರುವಂತವ್ರು ಈ ತರ ಆದೇಶಗಳನ್ನ ಮಾಡಿಬಿಟ್ರೆ 65 TMC ನಿಮ್ಗೆ ನೀರು ಕುಡಿಯೋಕ್ ಬೇಕು. ನಮ್ಗಿರೋದು 30 TMC ನೀರು. ಯಾರು ಪ್ರಾಣ ಕಳೆದು ನಿಮಗ್ ಕೊಡ್ಬೇಕು ಸ್ವಾಮಿ ನೀರಾ? ನೀವು ಸಾಂಬಾರು ಬೆಳೆಗೆ 3 ಬೆಳೆ ಕರಿತಿದ್ದೀರಾ, ನಾವು ಬೆಳೆನೇ ಮೆಟ್ಟಿಲ್ಲ. ರಾಜ್ಯ ಸರ್ಕಾರ ಬೆಳೆ ನೆಡಬೇಡಿ ಅಂತಾರೆ, ಒಂದ್ ಕಡೆ ಕುಡಿಯೋ ನೀರು ಜಾನುವಾರುಗಳಿಗೆ ಅಂತಾರೆ. ಇಲ್ಲಿ ಮಳೆ ನೀರು ವರುಣನ ಕೃಪೆಯಿಂದ ನೀರು ಬಂದ್ಬಿಡ್ತು, ಬಂದ್ಬೇಡ ಅಂತಾರೆ. ಏನ್ ಸ್ವಾಮಿ ವಾಸ್ತವ ಸ್ಥಿತಿ ಗೊತ್ತಾ ನಿಮ್ಗೆ? ರೈತರ ಪರಿಸ್ಥಿತಿ ಗೊತ್ತಾ ನಿಮ್ಗೆ? ರೈತರ ವಾಸ್ತವ ಅರ್ಥ ಇದೆಯಾ ನಿಮ್ಗೆ? ನಿಜವಾಗೂ ರೈತರಾಗಿದ್ರೆ ಕರ್ನಾಟಕ ಬಂದ್ಗೆ ಸಂಪೂರ್ಣ ಬೆಂಬಲ ಸರ್ಕಾರನೂ ಕೊಡ್ತದೆ ಅನ್ನೋ ಆಗ್ರಹವನ್ನ ಮಾಡ್ತಾ ಇದ್ದೇನೆ. ನಿಮ್ ಜೊತೆಗೆ ನಾವಿದ್ದೀವಿ ಸ್ವಾಮಿ. ಕಾವೇರಿ ಕೊಳ್ಳದ ಜನರು ನೀವು. ಈ ರಾಜ್ಯದಲ್ಲಿ ಉಪಮುಖ್ಯಮಂತ್ರಿಗಾಗಿ ನೀರಾವರಿ ಸಚಿವರಾಗಿ ಕೆಲಸ ಮಾಡಿರುವಂತವ್ರು ನೀವ್ ಯಾಕೆ ಸ್ವಾಮಿ ಹಿಂದೆ ಬೀಳ್ತಾ ಇದ್ದೀರಾ? ವಸ್ತುಸ್ಥಿತಿ ಗೊತ್ತಿದೆ ನಿಮ್ಗೆ. ಸಮರ್ಥವಾಗಿ ಮಂಡನೆ ಮಾಡಿ ಇಂದು ನಡೀತಾ ಇರುವಂತ 3ವರೆಗೆ ನಡೀತಾ ಇರುವಂತ ಪ್ರಾಧಿಕಾರದ ಆದೇಶದಲ್ಲಿ ಈ ಸಮಿತಿಯ ಆದೇಶವನ್ನ ರದ್ದುಗೊಳಿಸಬೇಕು ಅನ್ನೋ ಆಗ್ರಹ ಮಾಡ್ತಾ ಇದೀವಿ. ಯಾವುದೇ ಕಾರಣಕ್ಕೂ ಈಗಿರೋ ಸ್ಥಿತಿಯಲ್ಲಿ 12,000 ಕೀಸನ್ನ ಕೊಡೋಕ್ ಸಾಧ್ಯನೇ ಇಲ್ಲ ಅನ್ನೋ ಆಗ್ರಹವನ್ನ ಮಾಡ್ತಾ ಇದೀವಿ. ಇದಿಷ್ಟು ಪ್ರತಿಭಟನಾಕಾರರು ರೈತರ ಒಂದು ಆಕ್ರೋಶದ ಮಾತಾಗಿರುವಂತದ್ದು. ಅಂದ್ರೆ ಈ ಸಂದರ್ಭದಲ್ಲಿ ನೀರನ್ನ ಹರಿಸೋದಕ್ಕೆ ಸಾಧ್ಯ ಇಲ್ಲ. ಈ ಒಂದು ಆದೇಶ ಮರಣ ಶಾಸನವಾಗಿದೆ. ಏನಾದ್ರೂ ತಮಿಳುನಾಡಿಗೆ ನೀರನ್ನ ರಾಜ್ಯ ಸರ್ಕಾರ ಹರಿಸಿದ್ರೆ ಆ ಒಂದು ಸರ್ಕಾರ ಇದ್ದು ಸತ್ತಂತೆ ನಿಟ್ಟಿನಲ್ಲಿ ಆಕ್ರೋಶದ ನುಡಿಗಳನ್ನ ರೈತರು, ಪ್ರತಿಭಟನಾಕಾರರು ಹೇಳ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ನರ್ಸಿ ಜೊತೆ ನಂದೀಶ್, ನ್ಯೂಸ್ ಫಸ್ಟ್ ಮಂಡ್ಯ.